ಹಾಯ್ ಫ್ರೆಂಡ್ಸ್, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, SDA ಮತ್ತು FDAಗೆ ಸಂಬಂಧಿಸಿದಂತೆ ಇತಿಹಾಸದ 5ನೇ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಇದರಲ್ಲಿ ನಾವು 2011ರ SDA ಪ್ರಶ್ನೆ ಪತ್ರಿಕೆಯ ಪ್ರಮುಖ 20 ಪ್ರಶ್ನೆಗಳನ್ನು ಸವಿವರವಾಗಿ ಚರ್ಚೆಯನ್ನು ಮಾಡಲಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ದಯವಿಟ್ಟು ನಮ್ಮ ಪ್ಲೇಲಿಸ್ಟ್ ಆದಂತಹ SDA FDA ಹಿಸ್ಟ್ರಿಗೆ ಹೋಗುವುದರ ಮೂಲಕ ತಾವು ಹಿಂದಿನ ವಿಡಿಯೋಗಳನ್ನು ನೋಡಬಹುದು. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯ ಕಾಮೆಂಟ್ಗಳನ್ನು ನೀಡಿರಿ. ಮೊದಲ ಪ್ರಶ್ನೆ, ಬೌದ್ಧ ಧರ್ಮವು 2 ಶಾಖೆಗಳಾಗಿ ಇಬ್ಬಾಗವಾಯಿತು. ಆ 2 ಶಾಖೆಗಳು ಯಾವುವು? ಸರಿಯಾದ ಉತ್ತರ ಹೀನಯಾನ ಮತ್ತು ಮಹಾಯಾನ. ಬುದ್ಧನ ಮರಣಾನಂತರ 4 ಬೌದ್ಧ ಸಮ್ಮೇಳನಗಳು ನಡೆಯುತ್ತವೆ. 4ನೇ ಬೌದ್ಧ ಸಮ್ಮೇಳನವು ಕಾಶ್ಮೀರದ ಕುಂಡಲಿ ವನದಲ್ಲಿ ಜರುಗುತ್ತದೆ. ಇದು ಕಾನಿಷ್ಕನ ಆಳ್ವಿಕೆಯಲ್ಲಿ ನಡೆಯುತ್ತೆ. ಈ ಒಂದು ಸಮ್ಮೇಳನ, ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ಮತ್ತು ಅಶ್ವಘೋಷರು ವಹಿಸಿರ್ತಾರೆ. ಈ ಒಂದು ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು 2 ಪಂಗಡಗಳಾಗಿ ಇಬ್ಬಾಗವಾಗುತ್ತೆ. ಅದೇ ಹೀನಯಾನ ಮತ್ತು ಮಹಾಯಾನ. ಎರಡನೆಯ ಪ್ರಶ್ನೆ, ಹರ್ಷಚರಿತವನ್ನು ಬರೆದವನು ಯಾರು? ಸರಿಯಾದ ಉತ್ತರ ಬಾಣಭಟ್ಟ. ವರ್ಧನರ ಪ್ರಸಿದ್ಧ ದೊರೆಯಾದಂತಹ ತಾನೇಶ್ವರದ ಹರ್ಷವರ್ಧನನ ಜೀವನ ಚರಿತ್ರೆಯನ್ನು ಕುರಿತು ಬಾಣಭಟ್ಟನು ಬರೆದಂತಹ ಕೃತಿಯ ಹೆಸರು ಹರ್ಷಚರಿತ ಎಂಬುದಾಗಿದೆ. ಮುಂದಿನ ಪ್ರಶ್ನೆ, ಮೊಹಮ್ಮದನು ಆಳುತ್ತಿದ್ದ ಗಜನಿ ಸಾಮ್ರಾಜ್ಯ ಎಲ್ಲಿತ್ತು? ಸರಿಯಾದ ಉತ್ತರ ಅಫ್ಘಾನಿಸ್ತಾನ. ಈ ಮೊಹಮ್ಮದ್ ಎಂಬಂಥ ವ್ಯಕ್ತಿಯ ಮೂಲ ಹೆಸರು ಅಲಫ್ತಗೀನನಾಗಿದ್ದು ಈತ ಟರ್ಕಿಯ ಗುಲಾಮನಾಗಿರ್ತಾನೆ. ಈತನು ಅಫ್ಘಾನಿಸ್ತಾನದ ಗಜನಿ ಎಂಬಲ್ಲಿ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಮೊಹಮ್ಮದ್ ಗಜನಿ ಎಂಬ ಹೆಸರಿನಿಂದ ಖ್ಯಾತಿಯನ್ನು ಪಡಿತಾನೆ. ಮುಂದೆ 10ನೇ ಶತಮಾನದಲ್ಲಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡುವುದರ ಮೂಲಕ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ ಮೊಹಮ್ಮದ್ ಗಜನಿ. ಹಾಗಾಗಿ ಗಜನಿಯ ದಂಡಯಾತ್ರೆಗಳಂತಲೇ ಅವು ಖ್ಯಾತಿಯನ್ನು ಪಡಿತವೆ. ಈತನು ಕೊಳ್ಳೆ ಹೊಡೆದಂತಹ ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಸೋಮನಾಥಪುರದ ಸೋಮನಾಥ ದೇವಾಲಯ ಆಗಿದೆ. ರಾಜಾ ರಾಮ್ ಮೋಹನ್ ರಾಯ್ ರವರು ಮುಖ್ಯವಾಗಿ ಈ ವಿಷಯದ ಬಗ್ಗೆ ಕಾಳಜಿ ಹೊಂದಿದ್ದರು. ಭಾರತದ ಖ್ಯಾತ ಸಮಾಜ ಸುಧಾರಕ, ಭಾರತದ ನವೋದಯದ ತಾರೆ ಎಂದು ಪ್ರಸಿದ್ಧರಾದಂತಹ ರಾಜಾ ರಾಮ್ ಮೋಹನ್ ರಾಯರು ಅನೇಕ ಸಾಮಾಜಿಕ ಪಿಡುಗುಗಳ ವಿರುದ್ಧವಾಗಿ ಭಾರತದಲ್ಲಿ ಹೋರಾಟವನ್ನು ಮಾಡ್ತಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ ಸತಿ ಪದ್ಧತಿಯ ನಿರ್ಮೂಲನ. ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಸತಿ ಸಹಗಮನ, ಪತಿಯು ತೀರಿಕೊಂಡಾಗ ಆತನ ಚಿತೆಯ ಏರಿ ಪತ್ನಿಯೂ ಸಾಯುವಂತಹ ಒಂದು ಕ್ರೂರವಾದ ಪದ್ಧತಿ ಭಾರತದಲ್ಲಿ ಜಾರಿಯಲ್ಲಿರುತ್ತೆ. ಇದನ್ನು ತಡೆಯುವ ಸಲುವಾಗಿ ರಾಜಾ ರಾಮ್ ಮೋಹನ್ ರಾಯರು ಬಹುಮುಖ್ಯವಾಗಿ ಹೋರಾಟವನ್ನು ಮಾಡ್ತಾರೆ. ಜೊತೆಗೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಎಂಬಂತಹ ಬ್ರಿಟಿಷ್ ಅಧಿಕಾರಿ ಇವರ ಒಂದು ವಿಚಾರಧಾರೆಯನ್ನು ಅರಿತು 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಭಾರತದಲ್ಲಿ ನಿಷೇಧ ಮಾಡಲಾಗುತ್ತೆ. ಲಾರ್ಡ್ ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಯಾವ ಇಸವಿಯಲ್ಲಿ ಕೊಲ್ಲಲ್ಪಟ್ಟನು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1799. ಬ್ರಿಟಿಷರು ಮತ್ತು ಮೈಸೂರು ಸುಲ್ತಾನರಾದಂತಹ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ಜರುಗುತ್ತವೆ. ಅದರಲ್ಲಿ ಕೊನೆಯ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತೆ. ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ವಹಿಸಿದ್ದವನು ಲಾರ್ಡ್ ವೆಲ್ಲೆಸ್ಲಿ. ಈ ಒಂದು ಯುದ್ಧದಲ್ಲಿ ಟಿಪ್ಪುವಿನ ಸಾವು ಸಂಭವಿಸುತ್ತದೆ. ಮುಂದಿನ ಪ್ರಶ್ನೆ, ಕನೌಜ್ನ ಹರ್ಷವರ್ಧನನನ್ನು ಈ ಕೆಳಗಿನ ಯಾವ ಬಾದಾಮಿ ಚಾಲುಕ್ಯ ಅರಸನು ಸೋಲಿಸಿದನು? ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ, ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ. ಈತನು ಕನೌಜ್ನ ಹರ್ಷವರ್ಧನನಾದಂತಹ ಉತ್ತರಪತೇಶ್ವರ ಎಂಬ ಬಿರುದಾಂಕಿತನಾಗಿದ್ದಂತಹ ಹರ್ಷವರ್ಧನನನ್ನು ನರ್ಮದಾ ಕದನದಲ್ಲಿ ಸೋಲಿಸ್ತಾನೆ. ಆ ಮೂಲಕವಾಗಿ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಸಹ ಬರುತ್ತದೆ.
ಇದು ಈತನ ಜೀವನದ ಅತ್ಯಂತ ಪ್ರಮುಖ ಯುದ್ಧವಾಗಿತ್ತು. ಗೋಲ್ ಗುಂಬಜನ್ನು ನಿರ್ಮಿಸಿದಂತಹ ರಾಜವಂಶ ಯಾವುದು? ಬಿಜಾಪುರದ ಆದಿಲ್ ಶಾಹಿಗಳು. 1626ರಿಂದ 1656ರವರೆಗೆ ಈ ಒಂದು ಕಟ್ಟಡ ನಿರ್ಮಾಣವಾಗುತ್ತೆ. ಇದನ್ನು ಕಟ್ಟಿಸಿದವನು ಮೊಹಮ್ಮದ್ ಆದಿಲ್ ಶಾ ಎಂಬಂತಹ ದೊರೆ. ಭಾರತದ ಅತಿದೊಡ್ಡ ಗುಮ್ಮಟವನ್ನು ಹೊಂದಿರುವಂತಹ ವಾಸ್ತುಶಿಲ್ಪ ಕಲಾಕೃತಿಯಾಗಿದೆ. ಇದರ ಇನ್ನೊಂದು ವಿಶೇಷ, ವಿಶ್ವವಿಖ್ಯಾತ ಪಿಸುಮಾತಿನ ಮೊಗಸಾಲೆ ನಾವು ಗೋಳಗುಮ್ಮಟದ ಒಳಭಾಗದಲ್ಲಿ ಕಾಣುತ್ತೇವೆ. ಮುದ್ದೇನಹಳ್ಳಿಯಲ್ಲಿ ಜನಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ದಿವಾನರಾಗಿದ್ದರು. ಮೈಸೂರು ಒಡೆಯರಲ್ಲಿ ಅತ್ಯಂತ ಪ್ರಸಿದ್ಧ ಅರಸರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಕೆಲಸವನ್ನು ನಿರ್ಮಾಣ ಮಾಡಿರ್ತಾರೆ. ಇವರ ಒಂದು ಕಾಲಾವಧಿಯಲ್ಲಿ ಅನೇಕ ಅಭೂತಪೂರ್ವ ಯಶಸ್ಸನ್ನು ಮೈಸೂರು ಸಾಮ್ರಾಜ್ಯ ಕಾಣುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಕನ್ನಂಬಾಡಿ ಆಣೆಕಟ್ಟು ಸಮೇತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯ ಪೂರ್ಣಗೊಂಡಿರುತ್ತದೆ. ಭಾರತದ ರಾಜಧಾನಿಯನ್ನು ಕಲ್ಕತ್ತೆಯಿಂದ ದೆಹಲಿಗೆ ಸ್ಥಳಾಂತರಿಸಿದಂತಹ ವರ್ಷ ಯಾವುದು? ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಬ್ರಿಟಿಷರ ಮೊದಲ ರಾಜಧಾನಿಯಾಗಿ ಕಲ್ಕತ್ತಾವನ್ನು ಆಯ್ಕೆ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಅಲ್ಲಿ ರಾಜ್ಯಭಾರವನ್ನು ಮಾಡಿರ್ತಾರೆ. ಆದರೆ 1905ರಲ್ಲಿ ಬಂಗಾಳದ ವಿಭಜನೆ ಸಂಭವಿಸುತ್ತೆ. ಇದನ್ನು ಮಾಡಿದವನು ಲಾರ್ಡ್ ಕರ್ಜನ್. ಆ ಕಾರಣಕ್ಕೆ ಅಲ್ಲಿ ಅನೇಕ ಪ್ರತಿರೋಧಗಳನ್ನು ಎದುರಿಸಬೇಕಾಗುತ್ತೆ ಬ್ರಿಟಿಷರು. 1911ರಲ್ಲಿ ಬಂಗಾಳದ ವಿಭಜನೆಯ ನಿರ್ಧಾರವನ್ನು ಹಿಂಪಡಿತಾರೆ ಬ್ರಿಟಿಷರು. ಅದೇ ವರ್ಷ ಕಲ್ಕತ್ತಾದಿಂದ ತಮ್ಮ ರಾಜಧಾನಿಯನ್ನು ದೆಹಲಿಗೆ ವರ್ಗಾವಣೆ ಮಾಡಿಕೊಳ್ತಾರೆ. ಹಾಗಾಗಿ ಕಲ್ಕತ್ತೆಯಿಂದ ದೆಹಲಿಗೆ ಸ್ಥಳಾಂತರವಾದಂಥ ವರ್ಷ 1911. ಮುಂದಿನ ಪ್ರಶ್ನೆ, ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಸರಿಯಾದ ಉತ್ತರ ನವೆಂಬರ್ 1, 1956. ಭಾರತ ಸ್ವತಂತ್ರವಾದ ಮೇಲೆ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗುತ್ತೆ. ಅದರಂತೆ ಕರ್ನಾಟಕ ಏಕೀಕರಣ ಚಳವಳಿಯೂ ಸಹ ನಡೆದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಅದು ಜಾರಿಗೆ ಬಂದಂಥ ವರ್ಷ ನವೆಂಬರ್ 1, 1956. ಮುಂದೆ ಡಿ ದೇವರಾಜ ಅರಸುರವರು ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ 1973ನೇ ಇಸ್ವಿಯಲ್ಲಿ ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನ ಬದಲಾಗಿ ಕರ್ನಾಟಕ ಎಂಬ ಹೊಸ ನಾಮಕರಣವನ್ನು ನಮ್ಮ ರಾಜ್ಯಕ್ಕೆ ಮಾಡಲಾಯಿತು. ಶೃಂಗೇರಿಯ ಶಾರದಾ ಮಂದಿರವನ್ನು ಮರಾಠ ಅಶ್ವಾರೋಹಿಗಳು ಲೂಟಿ ಮಾಡಿಕೊಂಡು ಹೋದ ಮೇಲೆ ಅಲ್ಲಿ ಶಾರದಾ ದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ಹಣ ನೀಡಿದಂತಹ ಕರ್ನಾಟಕದ ಅರಸ ಯಾರು? ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. 1791ರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಮರಾಠರಲ್ಲಿ ಪಿಂಡಾರಿಗಳು ಎನ್ನುವಂತಹ ಗುಂಪೇನಿದೆ, ಇದು ಶೃಂಗೇರಿ ಮಠದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ಸಂಪತ್ತನ್ನು ಲೂಟಿ ಮಾಡಿರ್ತಾರೆ. ಈ ಸಂದರ್ಭಕ್ಕೆ ಶೃಂಗೇರಿ ಮಠದ ಸ್ವಾಮೀಜಿಗಳು ಟಿಪ್ಪು ಸುಲ್ತಾನನಿಗೆ ಸಹಾಯಕ್ಕಾಗಿ ಕೋರಿಕೆಯನ್ನು ಇಡ್ತಾರೆ. ಅದರಂತೆ ಪತ್ರ ವ್ಯವಹಾರವನ್ನು ಮಾಡಿದಂಥ ಟಿಪ್ಪು ಸುಲ್ತಾನನು ಅಲ್ಲಿರುವಂಥ ಬ್ರಾಹ್ಮಣರ ರಕ್ಷಣೆ ಮಾಡುವುದರ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿಯೂ ಸಮೇತ ಹಣವನ್ನು ನೀಡಿದ್ದನು ಎನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿರುವಂಥ ಮಾಹಿತಿಯಾಗಿದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಇದು ಯಾರ ಪ್ರಸಿದ್ಧ ಹೇಳಿಕೆ? ಸರಿಯಾದ ಉತ್ತರ ಬಾಲಗಂಗಾಧರನಾಥ್ ತಿಲಕ್. ಮಂದಗಾಮಿಗಳ ಗುಂಪಿನಿಂದ ಬೇರೆಯಾದಂತಹ ತೀವ್ರಗಾಮಿಗಳ ಗುಂಪನ್ನು ಕಟ್ಟಿಕೊಂಡಂತಹ ಬಾಲಗಂಗಾಧರನಾಥ್ ತಿಲಕ್ ಸ್ವಾತಂತ್ರ್ಯವನ್ನು ಬೇಡಿ ಪಡೆಯುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸದೆ ಸ್ವರಾಜ್ಯವೆಂಬುದು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎನ್ನುವಂತಹ ಘೋಷಣೆಯೊಂದಿಗೆ ಬ್ರಿಟಿಷರ ವಿರುದ್ಧವಾಗಿ ಲಾಲ್ ಪಾಲ್ ಬಾಲ್ 3 ಜನ ವ್ಯಕ್ತಿಗಳಿದ್ದಾರೆ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಬಾಲಗಂಗಾಧರನಾಥ್ ತಿಲಕ್ ಬ್ರಿಟಿಷರ ವಿರುದ್ಧವಾಗಿ ತೀವ್ರಗಾಮಿ ನಾಯಕತ್ವವನ್ನು ವಹಿಸಿ ಹೋರಾಟವನ್ನು ಮಾಡಿದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಯಾರು? ಎಒ ಹ್ಯೂಮ್ ಅಥವಾ ಅಲನ್ ಆಕ್ಟೇವಿಯನ್ ಹ್ಯೂಮ್. ಈತ ಒಬ್ಬ ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾಗಿದ್ದು 1885ನೇ ಇಸವಿಯಲ್ಲಿ
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಗ್ರಹಗಳ ಚಲನೆ ಕುರಿತು ವಿವರಿಸುವ ಲೀಲಾವತಿ ಎಂಬ ಗ್ರಂಥವನ್ನು ಬರೆದವರು ಯಾರು? ಭಾಸ್ಕರಾಚಾರ್ಯ ಅಥವಾ ಎರಡನೇ ಭಾಸ್ಕರಾಚಾರ್ಯ ಲೀಲಾವತಿ ಎಂಬ ಗ್ರಂಥವನ್ನು ಬರೀತಾನೆ. ಈತ ಭಾರತದ ಖ್ಯಾತ ಗಣಿತಜ್ಞ ಹಾಗೂ ಖಗೋಳಶಾಸ್ತ್ರಜ್ಞನಾಗಿರ್ತಾನೆ. ಲಾರ್ಡ್ ವೆಲ್ಲೆಸ್ಲಿಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತಹ ಪ್ರಥಮ ಭಾರತೀಯ ದೊರೆ ಯಾರು? ಸರಿಯಾದ ಉತ್ತರ ಆವಧ್ನ ನವಾಬ. ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಇದರ ಇನ್ನೊಂದು ಹೆಸರು ಪೂರಕ ಮೈತ್ರಿ ವ್ಯವಸ್ಥೆ. ಇದರ ಕರಾರಿನಂತೆ ಬ್ರಿಟಿಷರ ಸೈನ್ಯವನ್ನು ಭಾರತೀಯ ಸಂಸ್ಥಾನದ ರಾಜರು ಇಟ್ಟುಕೊಳ್ಳುವುದರ ಮೂಲಕ ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಅವರೇ ನೋಡಿಕೊಳ್ಳಬೇಕಾಗಿರುತ್ತದೆ. ಇಂತಹ ಒಂದು ಹೊಸ ನೀತಿಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿ. ಈ ಒಂದು ಕರಾರಿಗೆ ಒಪ್ಪಿಗೆಯನ್ನು ಸೂಚಿಸಿ ಮೊದಲ ಬಾರಿಗೆ ಈ ಒಂದು ಪದ್ಧತಿಯನ್ನು ಒಪ್ಪಿಕೊಂಡವನು ಆವಧ್ನ ನವಾಬನ. ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯುವರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಈ ಹಿಂದೆ ತಿಳಿಸಿದಂತೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಬಾಲಗಂಗಾಧರನಾಥ್ ತಿಲಕ್ ತೀವ್ರಗಾಮಿ ನಾಯಕರು. ಇವರಲ್ಲಿ ಲಾಲಾ ಲಜಪತ್ ರಾಯರನ್ನ ಪಂಜಾಬಿನ ಸಿಂಹ ಎಂದು ಕರೆಯುತ್ತಿದ್ದರು. ಗರುಡ ರಕ್ಷಕರೆಂಬ ವಿಶೇಷ ಪಡೆಯನ್ನು ಹೊಂದಿದ್ದಂತಹ ರಾಜವಂಶ ಯಾವುದು? ಕರ್ನಾಟಕವನ್ನು ಆಳಿದಂತಹ ಪ್ರಸಿದ್ಧ ರಾಜಮನೆತನ ಹೊಯ್ಸಳರು ಈ ರೀತಿಯ ಒಂದು ರಕ್ಷಣಾ ಪಡೆಯನ್ನು ಹೊಂದಿರ್ತಾರೆ. ಅದರ ಹೆಸರನ್ನು ಗರುಡ ಎಂದು ಸೂಚಿಸಲಾಗಿರುತ್ತದೆ. ಈ ವಿಶೇಷ ಪಡೆಯ ಒಂದು ವಿಚಾರ ಅಂತ ನೋಡೋದಾದರೆ, ಇವರು ರಾಜನಿಗೆ ರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ರಾಜನು ಸಾವನ್ನಪ್ಪಿದಾಗ ಅವರೂ ಸಮೇತ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇರ್ತಾರೆ. ಇಂತಹ ಒಂದು ರಕ್ಷಕ ಪಡೆಯ ಹೆಸರು ಗರುಡ ರಕ್ಷಕ ಪಡೆ ಅಂತ ಕರಿತೀವಿ. ಇದನ್ನು ಹೊಂದಿದಂತಹ ರಾಜವಂಶದ ಹೊಯ್ಸಳರು. ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರು? ನಮಗೆಲ್ಲ ತಿಳಿದಿರುವಂತೆ ಅಶೋಕನನ್ನ ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಇವು ಬ್ರಾಹ್ಮಿ ಲಿಪಿಯಲ್ಲಿ ರಚನೆಯಾಗಿದ್ದು ಇವುಗಳನ್ನು ಮೊದಲ ಬಾರಿಗೆ ಓದಿದವನು ಜೇಮ್ಸ್ ಪ್ರಿನ್ಸೆಪ್ ಎನ್ನುವಂತಹ ಪ್ರಾಕ್ತನ ಶಾಸ್ತ್ರಜ್ಞನಾಗಿದ್ದಾನೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ವಿಪರೀತನ್ ಈತನ್ ಎಂಬ ವಾಕ್ಯದ ಸಾಲುಗಳೇನಿದ್ದಾವೆ ಕರ್ನಾಟಕದ ಯಾವ ಶಾಸನದಲ್ಲಿ ನಾವು ಕಾಣಬಹುದು? ಸರಿಯಾದ ಉತ್ತರ ಬಾದಾಮಿ ಶಾಸನ ಅಥವಾ ಕಪ್ಪೆ ಆರವಟ್ಟ ಶಾಸನ ಎಂದು ಕರೆಯುತ್ತೇವೆ. ಇದು ಕನ್ನಡದಲ್ಲಿ ತ್ರಿಪದಿಯಲ್ಲಿ ರಚನೆಯಾದಂತಹ 3 ಸಾಲುಗಳಲ್ಲಿ ರಚನೆಯಾದಂತಹ ಮೊದಲ ಶಾಸನವಾಗಿದೆ. ಈ ಒಂದು ಶಾಸನದಲ್ಲಿ ಕನ್ನಡಿಗರ ಶೌರ್ಯ ಮತ್ತು ಸಾಹಸದ ಬಗ್ಗೆ ವರ್ಣನೆಯನ್ನ ಮಾಡಲಾಗಿದೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ಯಾತ್ರಿಕ ಯಾರು? ಸರಿಯಾದ ಉತ್ತರ ಸುಲೈಮಾನ್. ಈತನು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ಅಮೋಘ ವರ್ಷನ ಸಾಮ್ರಾಜ್ಯವನ್ನು ಜಗತ್ತಿನ 4 ಸಾಮ್ರಾಜ್ಯಗಳೊಡನೆ ಹೋಲಿಕೆಯನ್ನು ಮಾಡ್ತಾನೆ. ಅವು ಅರಬ್, ಚೀನಾ, ರೋಮ್ ಇವುಗಳಂತೆ ಶ್ರೇಷ್ಠವಾಗಿತ್ತು. ಅಮೋಘ ವರ್ಷನ ಸಾಮ್ರಾಜ್ಯ ಅತ್ಯುತ್ತಮ ದೊರೆಯಾಗಿದ್ದನು ಅಮೋಘ ವರ್ಷ ಎಂಬ ಮಾಹಿತಿಯನ್ನು ಈತ ನಮಗೆ ಇತಿಹಾಸದಲ್ಲಿ ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ 2011ರ STA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಇತಿಹಾಸದ ಪ್ರಶ್ನೆಗಳ ಸಚಿತ್ರ ಸಂಪೂರ್ಣ ವಿವರ. ಈ ಒಂದು ಪ್ರಯತ್ನ ತಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀವಿ. ನಮ್ಮ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ತಮ್ಮ ಅಮೂಲ್ಯವಾದಂತಹ ಕಾಮೆಂಟ್ಗಳನ್ನು ನೀಡ್ತಾ ಇರಿ. ಧನ್ಯವಾದಗಳು.